गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ಶ್ರೀಮದ್ ಭಗವದ್ಗೀತೆಯನ್ನು ಈಗ ನೋಡೋಣ. ಪರಮಾತ್ಮ ಹೇಳುತ್ತಿದ್ದರು, ಪರಮೇಶ್ವರರು ಹೇಳಿದ್ದರು, उन तीनों की भक्ति में ये भूल पड़ो संसारे, कह कबीर निज नाम बिना ये कैसे उतरे पारे। ಗುಣ್ತೀನೋಕಿ, ಈ ಜಗತ್ತು 3 ಗುಣಗಳಾದ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರ ಭಕ್ತಿಯಲ್ಲಿ ಭ್ರಮೆಗೊಂಡಿದೆ. ಭೂಲ್ ಪಡೆಯೋ ಸಂಸಾರ. तिनके सुत हैं तीनों देवा, ये अंधर जीव करते हैं सेवा। ಈ ದುರ್ಗಾ ಮತ್ತು ಕಾಲನ ಈ 3 ಮಕ್ಕಳು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರು ಮತ್ತು ಈ ಅಂಧ ಜೀವಾತ್ಮಗಳು, ಕುರುಡು ಜೀವಾತ್ಮಗಳು, ಜ್ಞಾನಹೀನ ನೇತ್ರಹೀನ ಪ್ರಾಣಿಗಳು ಇವರದೇ ಪೂಜೆಯನ್ನು ಮಾಡುತ್ತಾರೆ. ಮತ್ತು ಅದನ್ನೇ ನಮ್ಮ ಸದ್ಗ್ರಂಥ ಗೀತೆಯು ಹೇಳುತ್ತಿದೆ. ಕೇಳಿರಿ ಮತ್ತು ಓದಿರಿ ಶ್ರೀಮದ್ ಭಗವದ್ಗೀತೆ. ಈಗ ಇದು 7ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆ ಅದು ಮತ್ತು 12ನೇ ಶ್ಲೋಕ ಮತ್ತೊಮ್ಮೆ ನೋಡಿ. ಈಗ ಇನ್ನಷ್ಟು ಕೂಡ ಯಾವ ಸತ್ವಗುಣದಿಂದ ಉತ್ಪನ್ನವಾಗುವ ಭಾವ ಅಂದರೆ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಆ ರಜಗುಣ ಮತ್ತು ತಮಗುಣದಿಂದ ಆಗುವ ಭಾವಗಳೇನಿವೆ ಇವುಗಳೆಲ್ಲವೂ ನನ್ನಿಂದಲೇ ಉತ್ಪನ್ನವಾಗುತ್ತವೆ ಎಂದು ತಿಳಿ. ಅಂದರೆ ನಾನೇ ನಿಮಿತ್ತನು. ಏಕೆಂದರೆ ಇವನಿಗೆ ಶಾಪ ತಗುಲಿದೆ. 1,00,000 ಮನುಷ್ಯ ಶರೀರಧಾರಿ ಜೀವಾತ್ಮಗಳನ್ನು ಸಂಹರಿಸಿ ನಿತ್ಯ ಆಹಾರವಾಗಿ ಸೇವಿಸುವುದು ಮತ್ತು ಆ ಕಾರಣದಿಂದ ತನ್ನ 3 ಪುತ್ರರ ಮೂಲಕ ಇವನು ಇಲ್ಲಿ ತನ್ನ ಆಹಾರ ತಯಾರು ಮಾಡಿಸುತ್ತಾನೆ. ಆದರೆ ಅವರಲ್ಲಿ ನಾನು ಮತ್ತು ಅವರು ನನ್ನಲ್ಲಿ ಇಲ್ಲ. ಈ ಕಾಲನು ಇವರಿಗಿಂತ ಭಿನ್ನವಾಗಿರುತ್ತಾನೆ. ಮೇಲಿನ ಬ್ರಹ್ಮಾಂಡದ ಮೇಲಿನ ಸ್ಥಾನದಲ್ಲಿ ಶೂನ್ಯ ಶಿಖರದ ಅಂಚಿನಲ್ಲಿರುತ್ತಾನೆ. ಈಗ 13ನೇ ಶ್ಲೋಕದಲ್ಲಿ ಏನು ಹೇಳಲಾಗಿದೆ? ಗುಣಗಳ ಕಾರ್ಯರೂಪವಾದ ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಈ 3 ಪ್ರಕಾರದ ಭಾವಗಳಿಂದ ಇಡೀ ಪ್ರಪಂಚದ ಪ್ರಾಣಿ ಸಮುದಾಯ ಮೋಹಿತಗೊಳ್ಳುತ್ತಿದೆ. ಈ 3 ಗುಣಗಳಿಂದ ಅತೀತ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರಿಗಿಂತ ಅತೀತನಾದ ಅವಿನಾಶಿಯಾದ ನನ್ನನ್ನು ಅರಿಯಲಾರರು. ಈ ಕಾಲನು ಹೇಳುತ್ತಿದ್ದಾನೆ. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತನಕ ಮಾತ್ರ ಇವರು ಅರಿತಿರುವರು, ಇದಕ್ಕಿಂತ ಮಿಗಿಲಾಗಿರುವ ನನ್ನನ್ನು ಅರಿಯರು. ಈಗ 14 ಮತ್ತು 15ರಲ್ಲಿ ಅದ್ಭುತ ಮಾಡಲಾಗಿದೆ. 7ನೇ ಅಧ್ಯಾಯದ 14ನೇ ಶ್ಲೋಕ. ಏಕೆಂದರೆ ಈ ಅಲೌಕಿಕವಾದ ಅರ್ಥಾತ್ ಅತಿ ಅದ್ಭುತವಾದ ತ್ರಿಗುಣಮಯಿಯಾದ ನನ್ನ ಮಾಯೆಯ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವರು ಹರಡಿಸಿದಂತಹ ಜಾಲ ಹೇಳ್ತಾರೆ ಬಹಳ ದುಸ್ತರವಾಗಿದೆ, ಅಪಾಯಕಾರಿಯಾಗಿದೆ. ಮತ್ತು ಯಾವ ಪುರುಷರು ಕೇವಲ ನಿರಂತರ ನನ್ನನ್ನು ಭಜಿಸುತ್ತಾರೆ, ಆ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಬಿಟ್ಟು ಅಂದರೆ ಬ್ರಹ್ಮನ ಸಾಧನೆ ಮಾಡುತ್ತಾರೆ, ಅವರು ಈ ಮಾಯೆಯ ಉಲ್ಲಂಘನೆ ಮಾಡುವರು. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಅಧಿಕ ಲಾಭವನ್ನು ಪ್ರಾಪ್ತಿಸುವರು ಮತ್ತು ಬ್ರಹ್ಮಲೋಕಕ್ಕೆ ಹೊರಟು ಹೋಗುತ್ತಾರೆ. ಇದರ ಅರ್ಥ ಇದಾಗಿದೆ. ಈಗ ಹೇಳುತ್ತಾನೆ ಕಾಲ, ಗೀತಾಜ್ಞಾನದಾತ ಹೇಳುತ್ತಿದ್ದಾನೆ. ಅಂದರೆ ಮಾಯೆಯ ಮೂಲಕ ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನ ತನಕವೇ ಯಾರದು ಭಕ್ತಿ ಸೀಮಿತವಾಗಿದೆ. ಇವರಿಂದಲೇ ಸಿಗುವ ಲಾಭದ ಮೇಲೆ ಇವರು ಆಶ್ರಿತರಾಗಿದ್ದಾರೆ. ಅವರ ಜ್ಞಾನ ಹರಣವಾಗಿದೆ ಮತ್ತು ಬೇರೆ ಯಾರದು ಪೂಜೆ ಮಾಡಲು ಸಿದ್ಧರಿಲ್ಲ. ಈ ತ್ರಿಗುಣಮಯಿ ಮಾಯೆಯ ಮೂಲಕ ಯಾರದು ಜ್ಞಾನ ಹರಣವಾಗಿದೆ, ಬ್ರಹ್ಮ ವಿಷ್ಣು ಮಹೇಶ್ವರ ತನಕ ಯಾರದು ಭಕ್ತಿ ಸೀಮಿತವಾಗಿದೆ, ಅವರು ಅಸುರ ಸ್ವಭಾವವನ್ನು ಧಾರಣೆ ಮಾಡಿರುವರು. ಮನುಷ್ಯರಲ್ಲಿ ನೀಚರು, ಅಸುರ ಎಂದರೆ ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮ ಮಾಡುವ ಮೂಢರು ಅಂದರೆ ಮೂರ್ಖರು, ದೂಷಿತ ಕರ್ಮ ಕೆಟ್ಟ ಕರ್ಮ ಮಾಡುವವರು ಮತ್ತು ನನ್ನನ್ನು ಭಜಿಸುವುದಿಲ್ಲ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ
ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302